ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮಹಾಸಭಾದ ಏನ್ ಮಾಡ್ಯಾರ ಮೊದಲಲ್ಲಿ ಬಸವಣ್ಣವ್ರ ಶಿವನ ಮಂಟಪ ಏನೈತಲ್ಲ ಪೀರ್ ಭಾಷೆದು ಹೋರಾಟ ಮಾಡತ್ ಹೇಳ್ರಿ. ಒಬ್ರು ಬಾಯಿ ತೆಗಿದಿಲ್ಲ. ವಕಫದಿಂದ ಗಂಭೀರ ಐತಿ. ಇವತ್ತ ಬಸವಣ್ಣ ಶಿವನ ಮಂಟಪ ಅಲಂ ಪ್ರಭುಗಳು ನಡೆಸಿದ ಅಧ್ಯಕ್ಷತೆ ನಡೆದಂತ ಶಿವನ ಮಂಟಪನೇ ದನ ಕಡಿಲಾಕತ್ತಾರ. ಒಬ್ಬರು ನಾನು ವಿರುದ್ಧ ಮಾತಾಡೋ ಸ್ವಾಮಿಗಳು ಈಶ್ವರ್ ಖಂಡ್ರೆ ಏನು ಮಾಡಕತ್ತಾರ? ಭಾರತ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲ ಡೊಂಗಿ ನಾಟಕ ಮಾಡ್ಕೊತ ಬಂದಾರ. ಬಸವಣ್ಣವ್ರ ಇತಿಹಾಸ ಏನೈತಿ, ಗಾಂಧಿನ ಯಾರು ಹೊಡೆದ್ರು, ಬಸವಣ್ಣವ್ರನ್ನ ಯಾರು ಅನಿವಾರ್ಯ ಬತ್ತು, ಬುದ್ಧಂದು ಏನಾಯಿತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡೋದು ಈ ದೇಶದಲ್ಲಿ ಚರ್ಚೆ ಇದೆ. ಚರ್ಚೆಗೆ ಬರ್ತಿದ್ರೆ ಭಾರತ ಹೇಳ್ರಿ. ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಮಾತಾಡಿದ್ರೆ ನಾನೇನು ಹುಡುಕಿದವ್ರಿಗೆ ಹಂಚದಂಗೆ ಅಂಜು ಮಗ ಅಲ್ಲ. ಎಲ್ಲ ಕ್ಷಮಾ ಬರ್ತೀನಿ, ವಿಷಯದವ್ರು ಏನೂ ಇಲ್ಲ. ಸತ್ಯ ಏನೈತಿ, ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗೊತ್ತೈತಿ ಬಸವಣ್ಣವ್ರ ಕೊನೆ ಏನಾಗಿತ್ತು ನಮ್ಗೆ. ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದಾರೆ ಹಿಂಗಾಯ್ತು ಬಸವಣ್ಣ ಅಂತ. ಈಗೇನು ಗೊತ್ತದ? ಸುಮ್ಮ ಒಂದು ಬುಕ್ಕ ಬರೀದು ಖಂಡ್ರೇನ ಮನೆ ಮುಂದೆ, ಶ್ಯಾಮನೂರ ಮನೆ ಮುಂದೆ, ಯಡಿಯೂರಪ್ಪ ಮನೆ ಮುಂದೆ ಅಡ್ಡಾಡು ಗಿರಿಕೆ ಅದಾವಲ್ಲ. 3 ಮಂದಿದೆ ವೀರಶೈವ ಮಹಾಸಭಾ. BSY, ಬಿ ಅಂದ್ರೆ ಭೀಮಣ್ಣ ಖಂಡ್ರೆ, ಎಸ್ ಅಂದ್ರೆ ಶಾಮನೂರು ಶಿಕ್ಷಕರಪ್ಪ, ವಾಯ್ ಅಂದ್ರೆ ಯಡಿಯೂರಪ್ಪ. ಅಖಿಲ ಭಾರತ ವೀರಶೈವ ಸಭಾ ಒಂದಿಟ್ಟು ಚೇಲಾಗೋಗಿ ಮಾಡಿರ್ತಾರ. ಒಂದಿಟ್ಟು ಖಂಡನೆ ಉಗ್ರವಾಗಿ ಖಂಡಿಸಿದ್ರು. ಏನು ಬಾರಿಯಪ್ಪ ನಿಮ್ಮ ತಾಕತ್ತಿದ್ರಿ. ಈಗ ಒಂದೋಳ ಸ್ವಾಮಿಗಳು ಕರೆ ಕೊಟ್ಟಾರ. ಹೆಂಗೆ ಅಯೋಧ್ಯರ ಬಾಬರ್ ಮಸೀದ್ ಕೆಡೋದು ಹೆಂಗೆ ಪೀರ್ ಭಾಷೆಯನ್ನು ನಾವು ತಗೋತಿರ್ತೇವೆ. ದರ್ಗಾ ಕೆಡವಿ ಶಿವನ ಮಂಟಪ ಕಟ್ಟುವಂಥ ಹೋರಾಟ ತಗೊಂಡಾರ. ಆಂದೋಲನ ಸ್ವಾಮಿಗಳು ತಗೊಂಡಂಥ ಹೋರಾಟ ಸಂಪೂರ್ಣ ಬೆಂಬಲ ಐತಿ. ನೀವು ಯಾರ್ಯಾರು ಬಸವಣ್ಣ ಬಗ್ಗೆ ಕತ್ತಿ ಹೇಳ್ಬೋದು, ಬಸವಣ್ಣ ಮ್ಯಾಗ ಉಪಯೋಗ ಮಾಡ್ಲಿಕ್ಕೆ ಹತ್ತಿರಲ್ಲ, ನೀವು ಬರ್ರಿ ಅಪ್ಪ ಪ್ರಾಣ ಕೊಡಕ್ಕೆ ಬರ್ರಿ ಬಸವಣ್ಣನ ಬಗ್ಗೆ. ಸೋಮನೆ ಕತ್ತಿ ಹೊಡ್ಲಕ್ಕ ಪ್ರಿಯಾಂಕ ಕೈಗೆ ಮಾತಾಡ್ತಾರೆ ಬಸವಣ್ಣ ಯತ್ನಾಳ್ ಹಿಂಗೆ ಮಾತಾಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ಯಾರ, ಕಾಂಗ್ರೆಸ್ ಅನ್ನೋದು ಉರಿತಿರುವ ಮನೆ. ನಾನು ದಲಿತ ಸಮುದಾಯ ಕೇಳ್ತೀನಿ, ಯಾರು ಕಾಂಗ್ರೆಸ್ನಲ್ಲಿ ಇರಬಾರ್ದು ಅಂತ ಅಂಬೇಡ್ಕರ್ ಹೇಳ. ಕಂಡ್ರೆ ಮೊದಲು ಇದು ಖರ್ಗೆ ಮೊದಲು ಅದನ್ನು ಆತ್ಮಾವಲೋಕ ರಜಾಕರು ಮುಸಲ್ಮಾನರಲ್ಲ ತಾನೆ ಅಂತ ಮತಿಗೇಡು ಬಗ್ಗೆ ನಾವು ಏನು ಮಾತಾಡೋದು? ಏನೇ ಒಂದು ಮದುಳಿದ್ರೆ ಬೆಸಿ ಮಾತಾಡೋ ಒಂದು ಫ್ಲೋನಲ್ಲಿ ಬಂತ ಸರ್. ಹೆಂಗೆ ಫ್ಲೋ ಇಲ್ರಿ, ಸತ್ಯನೇ ಐತದು, ಇತಿಹಾಸ ಹೇಳ್ತದ. ನೀವು ಬುಕ್ಕ ನೀವು ಏನು ಬೇಕಾದ್ರೆ ಬರ್ಕೊಂಡ್ರಿ. ಈ ದೇಶದ ಇತಿಹಾಸನೇ ಕಮ್ಯುನಿಸ್ಟರು ಕಾಮ್ರೇಡ್ಗಳು ತಮಗೆ ಹೆಂಗೆ ಬೇಕು ಹಂಗೆ ತಿದ್ದಾರ. ಲಪುಟ ಏನು ಇವೆಲ್ಲ ಬೇಡಿಗೆರೆಗೆ ಅದಾರ. ಬುದ್ಧಿ ಒಂದು ಏನ್ರಿ ಬುದ್ಧಿಜೀವಿಗಳು, ಸಾಹಿತ್ಯಗಳು ಎಂದರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನು ದೇಶದ ಮುಂದೆ ಇಟ್ಟಾರೇನ್ರಿ. ಅಂಬೇಡ್ಕರ್ ಅವ್ರು ಪಾಕಿಸ್ತಾನ ಒಡಿ ಮುಂದೆ ಮುಸಲ್ಮಾನರು ಅಲ್ಲೇ ಕಳ್ಸತ್ತ ಹೇಳ್ಯಾರ. ದಮ್ ಇದ್ರೆ ಕರಿಗೇರಿ ಅಂಬೇಡ್ಕರ್ ಏನೇನು ಹೇಳ್ಯಾರ ನಾ ಹೇಳ್ತೀನಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಕ್ಲಿಯರ್ ಹೇಳ್ಯಾರ, ಇಸ್ಲಾಂನಲ್ಲಿ ಸೌಭ್ರತ್ವ ಭಾವನೆ ಇಲ್ಲ. ಅವರು ತಮ್ಮ ಸಮಾಜ ಕಟ್ಟೆ ಅಣ್ತಮ್ರ ತಿಳ್ಕೊತಾರ. ಮತ್ತೊಂದು ಧರ್ಮವನ್ನು ಅವ್ರು ಏನತ್ತಾರ ಕಾಫೀರ್ ಅತ್ತಾರ. ಅಂಬೇಡ್ಕರ್ 1940 ಇದ್ರ ಬಗ್ಗೆ ಚರ್ಚೆಗೆ ಬರ್ತಾರೆ. ಕರೆಗೆ ಈ ಈಶ್ವರ್ ಖಂಡ್ರೆ ಬರ್ತಾರೆ. ಅಲ್ಲಿ ಪೀರ್ ಭಾಷೆಂದು ಯಾಕೆ ಜೀವಕ್ಕೆ ಹೆದರಿ ನದಿಗೆ ಹಾರಿದ್ರು ಅನ್ನೋದು ಈಗಲೂ ಕೂಡ ತಾವು ಸ್ಟಿಕಾನ್ ಆಗಿದ್ರ. ಇದು ಇತಿಹಾಸ ಐತಿ. ನಾವೊಬ್ಬ ಸ್ಟಿಕಾನ್ ಇಡೀ ಬಿಜಾಪುರ ಬಾಗಲಕೋಟೆ ಜಿಲ್ಲಾದ ಯಾರಿಗೆ ಬೇಕಾ ಸಾಮಾನ್ಯ ಜನರು ಕೇಳ್ರಿ. ಶ್ರೀ ಗುರು ಬಸವಲಿಂಗಾಯನ ಬರ್ತಿದ್ರು. ಈಗ ಅದನ್ನು ಇದು ಓಂ ಶ್ರೀ ಗುರು ಬಸವಲಿಂಗಾಯನ ಬರ್ತಿತ್ತು. ಈ ಸನಾತನ ಹಿಂದೂ ಧರ್ಮವನ್ನು ಅದು ನಮ್ಮ ನಿನ್ನೆ ಒಬ್ಬ ಯಾವನೋ ಮೂರ್ಖ ಬರ್ದಾನ, ಕುಂಕುಮ ಹಚ್ಚೋದು ಸನಾತನ ಹಿಂದೂ ಧರ್ಮದಾಗ ಯಾಕೆ ಬರ್ತಂದ್ರೆ ಅವಾಗೆಲ್ಲ ಕುರಿ ಹಂದಿ ಅಂಥದ್ದು ತಿತ್ತಿದ್ರು, ಅದು ರಕ್ತ ಕೆಂಪು ಇರ್ತಿತ್ತು, ಅದಕ್ಕೆ ಅವ್ರು ಕುಂಕುಮ ಹಚ್ಕೊತಿದ್ರು. ಇಂಥ ಮೂರ್ಖ ನನ್ನ ಮಕ್ಕಳು ಬಸವಣ್ಣ ಹಿಂದೆ ಬೆನ್ನ ತೆರೆ ಮಾಡು. ಬಸವಧರ್ಮ ಪೀಠಾಧ್ಯಕ್ಷ ಮಾತೆ ಗಂಗಾದೇವಿಯವರು ಕೂಡ ಖಂಡಿಸಿದ್ದಾರೆ. ಇವರು ಸನಾತನಿ ಧರ್ಮವನ್ನು ಬೆಂಬಲಿಸುವ ಒಂದು ಬರದಲ್ಲಿ ಈ ರೀತಿ ಮಾತಾಡೋದು ಸರಿಯಲ್ಲ. ಮಾತೆ ಮಾದೇವರು ಏನು ಮಾಡಿದ್ರಿ? ಕುಡಲ ಸಂಗಮ ವಚನಗಳನ್ನು ತಿದ್ದಿದ್ರಿಲ್ಲ. ಏನಂತ ವಚನ ತಿದ್ದಿದ್ರಿ? ಲಿಂಗಾನಂದ ಸ್ವಾಮಿ ಮಾಡಿದ್ರಲ್ಲ. ಯಾವ ನೈತಿಕತೆ ಐತೆ? ಬಸವಣ್ಣವ್ರು ಯಾರಿಗೆ ತಿದ್ದಲಕ್ಕೆ ಅಧಿಕಾರ ಕೊಟ್ಟಿದ್ರು? ಭಾರಿ ಪ್ರತಿಭಟನೆ ಈ ವಾಪಸ್ ತೊಗೊಂಡಾರ. ಮಾತೆ ಮಾದೇವನು ಹಿಂದೆ ಹೋಗಿ ವಿಜಯ ಸಂಕೇಶ್ವರ ವಿರುದ್ಧ ನಿಂತು 10,000 ಓಟ್ ತೊಗೊಂಡವ್ರೆ ಅದಾರ. ಆ ಪೀಠದವ್ರಿಗೆ ಏನು ನೈತಿಕತೆ ಹಾಕೈತ್ರಿ? ಬಸವಣ್ಣನ ನೀವು ಇದು ಹೆಂಗೆ ತಿದ್ದಿದ್ರಿ? ಕೂಡಲ ಸಂಗಮ ದೇವಾಲಯದಿಂದ ತೆಗೆದು ಮಾಡಿದ್ರಲ್ಲ, ಇದು ದೊಡ್ಡ ಅಪರಾಧ ಇಲ್ಲದು. ಬಸವಣ್ಣವ್ರು ಮಾಡಿದ ಅಪರಾಧ ಇಲ್ಲ. ಆ್ಯಸ್ ಇಟ್ ಈಸ್ ಏನು ಬಸವಣ್ಣವ್ರು ಹೇಳಿದ್ದು ಅದನ್ನೇ ಹೇಳಿ ನೋಡ್ರಿ. ಇವರಿಂದ ಏನು ಆಗೋದಿಲ್ಲ. ಬಿಜಾಪುರನಾಗ ಬಸವಣ್ಣವ್ರ ಮೂರ್ತಿ ನಾವೇ ಮೇಂಟೆನೆನ್ಸ್ ಮಾಡ್ತೀವಿ.
ಪಾರ್ಲಿಮೆಂಟ್ನಾಗ ಬಸವಣ್ಣ ಮೂರ್ತಿ ಕೂಡ್ಸ್ಲಾಕ ನಾವೇ ಕಾರಣ. ನಾನು ಮಂತ್ರಿ ಇದ್ದೆ. ಪಾಪ ಅವರು ನಮ್ಮ ಸಣ್ಣ ಬಸಪ್ಪ ಅಪ್ಪ ಅವರು ಮೂರ್ತಿ ಕೊಟ್ಟವ್ರು. ಅಟಲ್ ಬಿಹಾರಿ ವಾಜಪೇಯಿ ಕಡೆ ನಾವು ಉದ್ಘಾಟನೆ ಮಾಡ್ತೀವಿ. ಕಿತ್ತೂರು ಚೆನ್ನಮ್ಮನ ಮೂರ್ತಿ ನಾವು ಉದ್ಘಾಟನೆ ಮಾಡ್ತೀವಿ. ಯಾರ್ಯಾರಿಗೂ ನೈತಿಕತೆ ಇಲ್ಲ, ಇವೆಲ್ಲ ಬಸವಣ್ಣ ಬಗ್ಗೆ ಮಾತಾಡೋದು. ಬಸವಣ್ಣ ನಮ್ಮ ಇವ್ರೇನು ವೀರಶೈವ ಮಹಾಸಭಾದ್ರಿ ಅಂದ್ರೆ ಲಿಂಗಾಯತ ಲಿಂಗಾಯತ ಬಂದಿದ್ರೇನ್ರಿ? ವೀರಶೈವ ಕರ್ನಾಟಕ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಲಿಂಗಾಯತಲ್ಲಿ ಐತಿ. ಅವ್ರು ಬಸವಣ್ಣನ ವಿಚಾರದವ್ರೆ ಅಲ್ಲ, ವೀರಶೈವ ಮಹಾಸಭಾದವ್ರು. ಅವ್ರು ಮಾತಾಡಕ್ಕೆ ನೈತಿಕ ಹಾಕಿ ನಮಗ ಒಂದು ಹೇಳಿನ ಪತ್ರಕರ್ತ ಒಂದೇದ್ದು ಹಂತ ಪಾಲ್ತು ನನ್ನ ಪ್ರಶ್ನೆ ನಂಬರ್ 1 ಹೇಳಿ ಕೇಳ್ರಿ. ಮತ್ತು ನೀವು ಕೆಲವೊಂದು ಸೃಷ್ಟಿ ಮಾಡಿ ನನ್ನ ಕಡೆ ಬಾಯಿಲಿಗೆ ಹಚ್ಚಕ್ಕೆ ಹೋಗ್ಬಾರ್ದು. ನಿನ್ನೆ ಬಿಜಾಪುರನಾಗ ಏನು ಮಾಡಿದ್ರು, ಆ ವಿಜಯೇಂದ್ರ ಒಕ್ಕಪ್ಪ ಹೋರಾಟಕ್ಕೆ ವಿರೋಧ ಮಾಡ್ಯಾರ. ಅದು ನೀವು ರಾತ್ರಿ ಹೋಗಿ ನೋಡಿದ್ರೆ ಏನೂ ಅದ್ರ ಬಗ್ಗೆ ಏನೂ ಬಂದೇ ಇಲ್ಲ ನಿಮ್ಮ ಮೀಡಿಯಾದಾಗ. ನೀವು ಮೀಡಿಯಾದವ್ರು ಸುಮ್ಮನೆ ನಾವು ಮಾನ್ಯ ಸಿಟಿ ರವಿ ನಮ್ಮ ವಿರುದ್ಧ ಮಾತಾಡೋದ್ರಿ. ರಾತ್ರಿ ಸಿಟಿ ರವಿ ನಾವು ಏನೂ ಮಾತಾಡಿಲ್ಲ, ನಮ್ಮ ಬೆಂಬಲ ನಮ್ಮ ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಕರೆಕ್ಟ್ ಅವ್ರು ಮಾತಾಡೋದು ಇನ್ನು ಬ್ಯಾಗ ನಾ ಯಾವುದೇ ಪ್ರತಿಕ್ರಿಯೆ ಕೊಡ್ಬೇಕಾದ್ರೆ ನಾನೇ ನಿಮ್ಮ ಎಲ್ಲ ಚಾನೆಲ್ಗಳು ನೋಡಿ ಕೊಡ್ತಪ್ಪ. ಕಾಶ್ಯಪ್ನವ್ರ ಹೇಳಿಕೆ ಆಗಲೇ ಅರ್ಥ ಆಯ್ತು ಸರ್. ಅದು ಹಿಂದೇನು ಹೋರಾಟ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ, ಅದು ಪ್ರಜ್ಞಾರಹಿತವಾಗಿ ಮಾಡಿದ್ವಿ, ಅವನು ಪ್ರಜ್ಞೆ ಇಲ್ಲ ಅಂತ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಏನಂತ ಸರ್? ನೋಡ್ರಿ, ಪ್ರಜ್ಞಾದಾಗ ಇದ್ದಿದ್ದು ಬಿಟ್ಟು ನಮ್ಗೆ ಏನು ಗೊತ್ತಿರಪ್ಪ. ಅವ್ರ ಮೈಂಡ್ ಹೆಂಗಿತ್ತು ಅನ್ನೋದು ನಾನು ಡಾಕ್ಟ್ರ, ನಾನು ನರರೋಗ ತಜ್ಞ ಅಥವಾ ಮೆದುಳು ರೋಗ ತಜ್ಞ ಅಥವಾ ಅವ್ರ ಮುಂಜಾನೆ ಹೆಂಗಿರ್ತಿದ್ದು ಸಂಜೆ ಮುಂದೆ ಹೆಂಗಿರ್ತಿದ್ದು ಗೊತ್ತಿಲ್ಲ. ನನಗೇನೂ ಗೊತ್ತಿಲ್ಲ. ನಾವು ಹೋರಾಟಕ್ಕೆ ನಾ ಹೇಳಿದ್ದೆ ನಾನಂತೂ ಪಾದಯಾತ್ರೆ ನಡೀದು ಆಗೋದಿಲ್ಲಪ್ಪ. ನಂದು ತಂದೆ ತೀರ್ತೀನಿ ಅಂತ ಅಂದವರು ಈಗ ಇವತ್ತು ಸರ್ಕಾರಕ್ಕೆ ಮುಜುಗರಾಗೋದು ಬೇಡ ಅಂತ ಹೇಳ್ತಿದ್ದಾರೆ ಕಾಶಪ್ಪನವರು. ಪಾಪ ಏನು ಮಾಡ್ಬೇಕು ಹೇಳ್ತಾರೆ. ನನಗೂ ನೋಡ್ರಿ ಎಷ್ಟು ಗಾಡ್ಯಾರ ಈ ಮೀಸಲಾತಿ ಹೋರಾಟ ಮಾಡಾಗ ನನಗೆ ಟಿಕೆಟ್ ತಪ್ಪಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಅದು ಆಗೋದಿಲ್ಲ. ಮೀಸಲಾತಿ ಪಾಪ ಬೊಮ್ಮಾಯಿ ಕೊಡ್ಬೇಕಂದ್ರೂ ಅದನ್ನು ಮಾಡಿಸ್ಕೊಡ್ಲಿಲ್ಲ ನಮ್ಮ ಪಂಚಾಯತ್. ಬರೀ ನೀವು ಒಂದು ತಿಳ್ಕೊರಿ, ನಮ್ಮ ಮೋದಿಯವರು, ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆ ಅವರು ಅವರ ಪ್ರೆಷರ್ನಿಂದ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟರು. ಇಲ್ಲಕಂದ್ರೆ ಬೊಮ್ಮಾಯಿಗಂತೂ ಇಷ್ಟು ಕಾರ್ಯಾರ ಕೊಡೆಯಬೇಡ ಅಂತೇಳಿ ಭಾಳ ತೊಂದರೆ ಮಾಡಿದ್ರು. 2D ಕೊಟ್ಟರು. 2DD ಒಳಗೆ ಬರೇ ಪಂಚಮ ಶಾಲೆ ಇರಲಿಲ್ಲ. ಪಂಚಮ ಶಾಲೆ ಆದಿ ಬಣಿದೀಗ ಉಳಿದು ಎಲ್ಲ ಯಾರಿಗೆ ಇದು ಏದಾಗಿಲ್ಲ ಅಂತ ಲಿಂಗಾಯತರು ಇದ್ರಾಗದ. ಒಂದು ಎರಡನೇದು ಮರಾಠ ಸಮಾಜ ಐತಿ, ಮೂರನೇದು ಜೈನ್ ಸಮಾಜ ಐತಿ, ನಾಲ್ಕನೇದು ಕ್ರಿಶ್ಚಿಯನ್ರು. ಇಷ್ಟೆಲ್ಲ ಸಮಾಜಕ್ಕೆ 7% ಕೊಟ್ಟಾರ್ರಿ. ನಾವು ಯಾವ ಬರೀ ಪಂಚಮ ಶಾಲೆ ಹೋರಾಟ ಅಲ್ಲ, ಇದು ಎಲ್ಲ ಸಮುದಾಯ ಸಲ ಹೋರಾಟ ಮಾಡಿದ್ರು. ನಮ್ಮ ಸಮಾಜ ಹೋರಾಟ ಮಾಡಿದ್ರಿಂದಲೇ ಇಷ್ಟೆಲ್ಲ ಸಮಾಜ ನೋಡಿ ಇವತ್ತು ಮಹಾರಾಷ್ಟ್ರದ ಕುಡ್ದಾಗಲಿಲ್ಲ ಮರಾಠ ಸಮಾಜಕ್ಕೆ. ಈಗ ನಮ್ಮದು ಹಂಗೆ ಕೇಸ್ ಐತೆ. ಆದ್ರೆ ಒಂದು ವಿಶ್ವಾಸ ನಮ್ದು ಏನಂದ್ರೆ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಕ್ಕೆ ಬರೋದಿಲ್ಲ, ಇಸ್ಲಾಂ ಕೊಡ್ಲಕ್ಕೆ ಬರೋದಿಲ್ಲ. ಅವ್ರಿಗೆ 10% ಏನು ಕೊಟ್ಟಾರಲ್ಲ ಅದನ್ನು ಹೊಡೆದು ನಾವು ಕೊಟ್ಟಿವಿ. ಮುಂದೆ ಸುಪ್ರೀಂ ಕೋರ್ಟ್ನ ನಾವು ಗೆಲ್ತೀವಿ. ಇನ್ನೊಂದು ಡಿ.ವೈ. ವಿಜಯೇಂದ್ರ ಮಠ ದಾವಣಗೆರೆಯಲ್ಲಿ ದೊಡ್ಡದ ಸಮಾವೇಶ ಮಾಡ್ಲಿಲ್ರಿ. ಅವ್ರ ಬಳಿ ಸಿಕ್ಕಾಪಟ್ಟೆ ರೊಕ್ಕ ಐತ್ರಿ, ನಮ್ಮ ಬಳಿ ಏನು ಅದಾವ? ಅವ್ರಿಗೆ ಅವ್ರ ಅಪ್ಪಿದ್ದಾಗ 2,000 ಕೋಟಿ ರೂಪಾಯಿ ಅದಾವ ಮಾಡ್ತಾರ. ನಾವೇನು ಮಾಡೋಣ್ರಿ? ನಾನೇನು ಮಾಡಲಿ ಬಡವಣಿಯ ನನ್ನ ಕಾಲ ಏನೇನು ಹೇಳ್ಯಾರಲ್ಲ ಬಸವಣ್ಣ, ಅದೇ ನಿಮ್ಮನ್ನು ಉಚ್ಚಾಟಿಸಬೇಕು ಮೈಸೂರಲ್ಲಿ ರಾಜ್ಯಾಧ್ಯಕ್ಷರ ಮುಂದೆ ಕಾರ್ಯಕರ್ತರು ಆಗ್ರಹ ಮಾಡ್ತಾರೆ. ನೀವು ಹಳ್ಳಿ ಅಲ್ಲೇ ಹೋಗ್ತೀವಿ. ನಾವು ಹೋರಾಟ ವಕಫ್ ಹೋರಾಟಕ್ಕೆ ನಾವು ಬಂದೀವಿ. ನಾವು ಏನೂ ಡೈವರ್ಟ್ ಆಗೋದಿಲ್ಲ. ಡೈವರ್ಟ್ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡಕತ್ತಾರ. ನಮ್ಮ ಗುರಿ ವಕಫ್ ಹೋರಾಟ ಅಷ್ಟೇ. ನಾವು ಪಕ್ಷದ ವಿರುದ್ಧ ಮಾತಾಡೋದಿಲ್ಲ, ಯಾವ ಹಾದಿ ಬೀದಿಗೆ ಹೋಗೋರ ಬಗ್ಗೆನೂ ಮಾತಾಡೋದಿಲ್ಲ. ನೀವು ದಯವಿಟ್ಟು ನಿಮಗೇನು ವಿಜಯೇಂದ್ರ ಮಂತ್ರ ಮಾಡ್ಯಾನೋ ಗೊತ್ತಿಲ್ಲ, ಒಳ್ಳೆ ನೀವು ಅದನ್ನೇ ಕೇಳ್ತೀವಿ. ನಿಮಗೂ ಮಂತ್ರ ಮಾಡಿರ್ತಾರೆ, ಮ್ಯಾಗ ನಿಮ್ಮ ಬಾಸ್ ಕೊಟ್ಟಿರ್ತಾರಲ್ಲ, ಮಾಡಿಬಿಟ್ಟಿರ್ತಾರೆ. ಮಾಟದಿಂದ ಹೋಗಿ ಯಾವ ಎತ್ತಾಳ ಬರ್ತಾ ಇದ್ದಾರೆ, ಇಲ್ಲಿ ಹೋಗಿ ತೆರೆದಾಳಕ್ಕೆ ತಕ್ಷಣ ಎಸ್ ಸರ್ ನಿಮ್ಮ ಮೊಬೈಲ್ ವ್ಯಾನ್ ಒಯ್ದು ಡೈರೆಕ್ಟ್ ಲೈವ್ ಕೊಟ್ಟು ಹೇಳ್ತಿರ್ತಾರೆ. ನೀವು ಬಂದು ಡ್ಯಾಂಡ್ ಅಂದ್ರೆ ನಿಮ್ದು ಬರುವಂತ ಪ್ರತಿಕ್ರಿಯೆ ಅಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.